ಏಯ್ ಏನಾಯ್ತು ನೋಡ್ರೋ. ಅಯ್ಯೋ ಏನೋ ಇದು? ಮಣ್ಣಿನ ಗರ್ಭಕ್ಕೆ ಕೈ ಹಾಕಿದ್ರೆ ಏನಾಗುತ್ತೆ ಅಂತ ಒಂದ್ ಚಿಕ್ಕ ಸ್ಯಾಂಪಲ್ ತೋರಿಸ್ತೆ ಅಷ್ಟೇ. ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾವನೋ? ಯಾರು ಅಂತ ಗೊತ್ತಾದ್ರೆ ಅರ್ಗಿಸ್ಕೊಳಕ್ ಆಗಲ್ಲ. ಅದ್ರೋಗ್ತೀಯ ನೋಡು, ಇದು ಈ ಊರು ಈ ಮಣ್ಣಿಗೆ ಸಂಬಂಧಪಟ್ಟಿರೋ ವಿಷಯ. ನೀನ್ ತಲೆ ಹಾಕ್ಬೇಡ. ಜಾಗದ ಮೇಲೆ ಹೆಸರು ಬರ್ಕೊಂಡಿರೋದು ನಿನ್ನಂತವ್ರು, ಆದ್ರೆ ಪ್ರಕೃತಿ ಇದನ್ನ ಯಾವತ್ತೋ ಮನುಷ್ಯರ ಹೆಸರು ಬರ್ದಾಯ್ತು. ಈ ಮಣ್ಣು ನನಗ್ ಸೇರ್ದೇ ಇರ್ಬೋದು, ಆದ್ರೆ ನಾನ್ ಈ ಮಣ್ಣಿಗೆ ಸೇರ್ದವನು. ತಾಯ್ನಾಡ್ ವಿಷಯಕ್ಕೆ ಬಂದ್ರೆ ಜಾಗ ಯಾವ್ದೇ ಇರ್ಲಿ, ಜನ ಯಾರೇ ಇರ್ಲಿ, ನುಗ್ಗೊಡಿತೀನಿ. ದಮ್ಮಿದ್ದವ್ರ ಮುಂದೆ ಬರ್ಬೋದು. ನೀನ್ ಈ ಊರಿಗೆ ಯಾರು ಅಲ್ಲ, ನಿನಗೆ ಈ ಊರು ಏನೂ ಅಲ್ಲ. ಅವತ್ತು ಊರ್ನ ಕುಸ್ತಿಲ್ ಪಣಕ್ಕಿಟ್ಟಾಗ ಊರ್ನವ್ರದು ದ್ರೌಪದಿ ಪರಿಸ್ಥಿತಿ ಆಗಿತ್ತು. ಆಗ ಶ್ರೀ ಕೃಷ್ಣನ್ ತರ ಬಂದು ಕಾಪಾಡ್ದು ಈ ಹುಡುಗ. ಇವನ್ಗೆ ಈ ಊರ್ ಮೇಲೆ ಹಕ್ಕಿದೆ. ಈ ಊರಿಗೆ ಮುಂದೆ ನಾಯಕ ಆಗವ್ ನಾನು. ಎದುರು ಹಾಕೋಬೇಡ. ಆಳೋ ನಾಯಕನ್ಗೆ ನೆಲದ ಧರ್ಮ ಗೊತ್ತಿರ್ಬೇಕು, ಜನಗಳ ಮಿಡ್ತಾ ಗೊತ್ತಿರ್ಬೇಕು, ಈ ಮಣ್ಣಿನ ತತ್ವ ಗೊತ್ತಿರ್ಬೇಕು. ಅದು ನಿನಗ್ ಗೊತ್ತಿಲ್ಲ, ಆದೇಶದವ್ರಿಗೆ ಗೊತ್ತು. ಅದಕ್ಕೆ 1/4 ಕೊಟ್ಟು ನಿನ್ನಂತವ್ರ ಹತ್ರ ಖರೀದಿ ಮಾಡ್ತಾರದು. ನೀನು ಗಣಿ ದಣಿಯಾಗ ಕೊಟ್ಟಿದ್ಯಾ. ನಾನ್ ಜನಗಳ ಧ್ವನಿ ಆಗಿದ್ದೀನಿ. ಇಲ್ಲಿಗಲ್ ಮೈನಿಂಗ್ ಇಸ್ ಅಗೇನ್ಸ್ಟ್ ದ ರೂಲ್ಸ್ ಮುರಿಬೇಡ, ಮುರ್ದೋಗ್ತ್ಯಾ. ನಾನು ಬಡಿಯೋ ಸಿಡಿಲೋ, ಸಿಕ್ಕಾಕೋಬೇಡ, ಕತ್ತರಿಸೋಗ್ತ್ಯಾ. ವಿಶ್ವವಿರಾ